ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೀಪಿಕಾ ಏನಿದೆಲ್ಲ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಭಿ. ಐ ಲವ್ ಯು ಸೋ ಮಚ್. ಇವತ್ತು ನಾನು ಪಬ್ಬಲ್ಲಿ ಟೇಬಲ್ನ ಬುಕ್ ಮಾಡಿದ್ದೀನಿ. ನಾವಿಬ್ಬರು ಸೆಲೆಬ್ರೇಷನ್ಗೆ ಅಲ್ಲಿಗೆ ಹೋಗೋಣ. ಹಾಗೆ ಇಲ್ಲಿ ನೋಡಿಲಿ, ನಾನು ಹೇಳ್ತಿರೋದು ನಿನಗೆ ಅಭಿ. ನಿನಗಿದನ್ನೆಲ್ಲ ನೋಡಿ ಎಕ್ಸೈಟ್ ಆಗಲಿಲ್ವಾ? ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ? ಸ್ಟಾಪ್ ಇಟ್ ದೀಪಿಕಾ. ಮನೆಯಲ್ಲಿ ಎಲ್ಲರೂ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ನಿನಗೆ ಗೊತ್ತು. ಎಲ್ಲರೂ ಎಷ್ಟು ಬೇಜಾರಾಗಿದ್ದಾರೆ, ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂತ ನಿನಗೆ ಗೊತ್ತು. ಅಂಥದ್ರಲ್ಲಿ ನಮ್ಗೆ ಈ ಸಂಭ್ರಮಗಳೆಲ್ಲ ಬೇಕಾ? ದಿನ ಸಾಯೋರ್ಗೆ ಅಳೋರು ಯಾರು ಅಭಿ? ಈ ಮನೇಲಿ ಸಮಸ್ಯೆಗಳು ಇದ್ದಿದ್ದೆ. ಹಾಗಂತ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡದೇ ಇರೋಕ್ಕಾಗತ್ತಾ? ಪ್ರತಿ ವರ್ಷನೂ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದೀವಿ. ಅದಕ್ಕೆ ಅಂತಲೇ ನಾನು ಇಷ್ಟೆಲ್ಲ ಅರೇಂಜ್ ಮಾಡಿದ್ದೀನಿ. ಕಮಾನ್. ಅಭಿ, ಏನಿದೆಲ್ಲ? ಯಾಕೆ ಹೀಗೆ ಮಾಡ್ಕೋತಾ ಇದೆಯಾ? ಮತ್ತಿನ್ನೇನಮ್ಮ, ಮನೆ ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಸೆಲೆಬ್ರೇಟ್ ಮಾಡೋಣ ಅಂತಾಳೆ. ಕೋಪ ಬರುತ್ತಾ ಇಲ್ವಾ? ಅಭಿ, ಅವಳು ನಿನ್ನ ಪ್ರೀತಿಸ್ತಾ ಇದ್ದಾಳೆ. ಅವಳಿಗೆ ನೀನೇ ಪ್ರಪಂಚ. ನೀನ್ ಕಣ್ಣೆದ್ರಿಗಿರುವಾಗ ಅವಳು ಬೇರೆ ಯಾರು ಕಾಣಲ್ಲ. ಅವಳು ಯಾವ ಟೈಮಲ್ಲಿ ಹೇಗೆ ನಡ್ಕೋತಾಳೆ ಅನ್ನೋದಕ್ಕಿಂತ ಅವಳು ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದಾಳೆ ಅನ್ನೋದನ್ನ ಅರ್ಥ ಮಾಡ್ಕೋ. ಹೌದು ಅಭಿ, ಇಂಥ ಸಮಯದಲ್ಲಿ ನಿನ್ನ ಕೋಪ ಬರೋದು ಸಹಜ. ಹಾಗಂತ ಅವಳು ಮಾಡಿದ್ದು ತಪ್ಪಲ್ಲ ಅಲ್ವಾ? ಅದೇನೇ ಇದ್ರೂ ಸಮಾಧಾನದಿಂದ ಹೇಳಬೇಕು. ನೀನು ಈ ರೀತಿ ಕೂಗಾಡಿದ್ರೆ ಅವಳಿಗೆ ಹರ್ಟ್ ಆಗಲ್ವಾ? ಅಭಿ, ನಿನ್ ಸಂತೋಷಕ್ಕೆ ಅವಳು ಇಷ್ಟೆಲ್ಲ ಮಾಡಿದಾಳೆ. ನಾವು ಪ್ರೀತಿಯಿಂದ ಅಡುಗೆ ಮಾಡಿದಾಗ ಯಾರಾದ್ರೂ ಚೆನ್ನಾಗಿಲ್ಲ ಅನ್ಬಿಟ್ರೆ ನಮ್ಮ ಮನ್ಸಿಗೆ ಎಷ್ಟು ನೋವಾಗತ್ತೆ. ಅಂಥದ್ರಲ್ಲಿ ನಿನ್ಮೇಲಿರೋ ಪ್ರೀತಿಯಿಂದ ಅವಳು ಇಷ್ಟೆಲ್ಲ ಮಾಡಿರುವಾಗ ನೀನು ಅವಳಿಗೆ ಬೈದ್ಬಿಟ್ರೆ ಅವಳ ಮನ್ಸಿಗೆ ಎಷ್ಟು ನೋವಾಗಲ್ಲ. ಏನೇ ಹೇಳೋದಿದ್ರು ಅರ್ಥ ಆಗೋ ಹಾಗೆ ತಾಳ್ಮೆಯಿಂದ ಹೇಳ್ಬೇಕಭಿ. ಅಭಿ, ಅಭಿ, ಏನಾಯ್ತು ಅಭಿ? ಈಗ್ಲಾದ್ರೂ ಹೇಳೋದ್ ಕೇಳು. ನಿನಗ್ ಸುಸ್ತಾಗ್ತಾ ಇದೆ, ಏನಾದ್ರೂ ತಿನ್ನು. ಪರವಾಗಿಲ್ಲಮ್ಮ, ಈಗ ನಾನು ಎಲ್ಲಾನು ಸಹಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇವಳು ಏನೇ ಮಾಡಿದ್ರು ಸಹಿಸ್ಕೋತೀನಿ, ಎಷ್ಟೇ ಹಸುವಾದ್ರೂ ಸಹಿಸ್ಕೋತೀನಿ. ಬೇಜಾರು ಮಾಡ್ಕೋಬೇಡ ದೀಪಿಕಾ. ಮನೆ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕಿಂತ ಅಭಿ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನೀನು ನೋಡಬೇಕು. ನೀನು ಅವನ್ನ ಅರ್ಥ ಮಾಡ್ಕೋಬೇಕು. ರೀ, ಇಷ್ಟೊಂದು ಹಠ ಮಾಡಿದ್ರೆ ಹೇಗೆ? ಬನ್ನಿ, ಹಣ್ಣಾದ್ರೂ ತಿನ್ನಿ ಅಥವಾ ಹಾಲಾದ್ರೂ ಕುಡೀರಿ. ಅವಿ, ಮಕ್ಕಳ ಥರ ಹಠ ಮಾಡಬೇಡ. ನೀವು ಯಾವತ್ತೂ ಉಪವಾಸ ಮಾಡಿದವರಲ್ಲ. ನಿಮ್ಗೆ ಒಂದು ಹೊತ್ತು ಹಶುಕೊಂಡಿದ್ದು ಅಭ್ಯಾಸ ಇಲ್ಲ. ಉಪವಾಸನ ಹೀಗೆ ಮುಂದುವರ್ಸಿದ್ರೆ ಸುಸ್ತಾಗತ್ತೆ, ಆರೋಗ್ಯ ಹಾಳಾಗತ್ತೆ. ಇವರು ನೋಡ್ತಿದ್ರೆ ನಂಗೆ ಯಾಕೋ ಭಯ ಆಗ್ತಿದೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಪ್ಲೀಸ್. ನಿಮ್ಮಿಬ್ರದ್ದು ಯಾಕೋ ಅತಿ ಆಯ್ತು. ಈಗ ನೀವಿಬ್ರು ಉಪವಾಸ ನಿಲ್ಸಿ ಏನಾದ್ರೂ ತಿಂದು ಸರಿ, ಇಲ್ಲಾಂದ್ರೆ ನಾನು ಸುಮ್ಮನಿರಲ್ಲ. ಪೂರ್ಣಿ,
ಹೋಗೇನಾರು ತಿನ್ನಕ್ಕೆ ತೊಗೊಂಬಮ್ಮ. ಅಮ್ಮ ಪ್ಲೀಸ್, ನನಗಂತೂ ಏನೂ ಬೇಡ, ನಾನು ಏನೂ ತಿನ್ನಲ್ಲ. ಹೌದು, ನಾನೇನು ತಿನ್ನಲ್ಲ. ಅಮ್ಮ, ಇವ್ರದ್ದು ಮಿತಿ ಮೀರ್ತಿದೆ. ಇವ್ರನ್ನ ಹೀಗೆ ಬಿಟ್ಟರೆ ತಲೆ ಸುತ್ತ ಬೀಳ್ತಾರೆ. ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ, ಇಲ್ಲಾಂದ್ರೆ ಇವ್ರು ಚೇತರಿಸ್ಕೊಳ್ಳೋದು ಕಷ್ಟ. ಹೌದು, ಊಟ ಅಂತೂ ಮಾಡಲ್ಲ ಅಂತಿದ್ದೀರಾ. ಕಡೆ ಪಕ್ಷ ಆಸ್ಪತ್ರೆಗಾದರೂ ಹೋಗಿ ಡ್ರಿಪ್ಸ್ ಹಾಕ್ಸ್ಕೊಂಡ್ರೆ ಶಕ್ತಿನಾದರೂ ಬರುತ್ತೆ. ನಡೀರಿ, ಆಸ್ಪತ್ರೆಗೆ ಹೋಗೋಣ. ನಾನು ಎಲ್ಲಿಗೂ ಬರಲ್ಲ. ಹೌದಮ್ಮ, ನಾವೇನು ಚಿಕ್ಕ ಮಕ್ಕಳ ಸುಸ್ತಾಗಿದ್ದೀವಿ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ? ನೀವು ಹೀಗೆ ಹೇಳಿದ್ರೆ ಬರಲ್ಲ ಅಲ್ವಾ? ಅಮ್ಮ ಏನಾಯ್ತು? ಅಮ್ಮ ಏನಾಯ್ತು? ಏನಾಯ್ತು ಗೊತ್ತಿಲ್ಲ, ಹೊಟ್ಟೆ ನೋವು. ಹೊಟ್ಟೆ ನೋವಾ? ನಡೀರಿ ಆಸ್ಪತ್ರೆಗೆ ಹೋಗೋಣ. ಅಮ್ಮನೂ ಇಷ್ಟೊತ್ತು ಅದನ್ನೇ ತಾನೇ ಹೇಳಿದ್ದು. ನಡೀರಿ, ಆಸ್ಪತ್ರೆಗೆ ಹೋಗ್ಬೇಕು. ಸರಿ, ನಾನು ಹೋಗಿ ಕಾರ್ ತೆಗಿತೀನಿ. ನಿಮ್ಮಿಬ್ಬರಿಗೆ ಇಷ್ಟು ಸುಸ್ತಾಗಿದೆ ಅಂಥದ್ರಲ್ಲಿ ನೀವಿಬ್ರು ಅಮ್ಮನ್ನ ಕರ್ಕೊಂಡು ಹೋಗೋಕ್ಕಾಗತ್ತಾ? ಹಾ, ಅದು ನಿಜಾನೇ. ನೀವಿಬ್ರು ಇಷ್ಟು ವೀಕ್ ಆಗಿರುವಾಗ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕಾಗತ್ತಾ? ಅಮ್ಮ ಬನ್ನಿ, ನಾವು ಕರ್ಕೊಂಡು ಹೋಗ್ತೀವಿ. ನಮಗೇನೂ ಆಗಿಲ್ಲ, ನೀವು ಆರಾಮಾಗಿದ್ಬಿಡಿ. ಅಭಿ, ಕಾರ್ ತೆಗಿ. ಅಮ್ಮ ನಡೀರಿ ಹೋಗೋಣ, ಬನ್ನಿ ಅಮ್ಮ. ನೀನು ಹೋಗು, ಬಂದೆ. ಯೋಚನೆ ಮಾಡಬೇಡ. ಅಮ್ಮ ಏನೋ ಪ್ಲ್ಯಾನ್ ಮಾಡೇ ಇಬ್ಬರನ್ನ ಕರ್ಕೊಂಡು ಹೋಗಿದ್ದಾರೆ. ಮಕ್ಳಿಗೆ ಹೇಗೆ ಊಟ ಮಾಡಿಸ್ಬೇಕು ಅಂತ ತಾಯಿ ಗೊತ್ತಾಗಲ್ವಾ? ನೀನು ಏನಾದ್ರು ತಿನ್ನುವಂತೆ. ನಂಗೇನು ಬೇಕಾಗಿಲ್ಲ. ತಂಗಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ಅಕ್ಕಂಗೆ ಗೊತ್ತಾಗಲ್ವಾ? ಚಿತ್ರಕಲಾ ಪರಿಷತ್ತಿನಲ್ಲಿ ಕಲಾಕೃತಿ ಪ್ರದರ್ಶನ, ಸಾಹಿತ್ಯ ಸಮ್ಮೇಳನದ ಮಾದರಿ. ಯಾಕಾಗ ಹೊಡ್ಕೋತಾ ಇದ್ದೀಯಾ? ಇದು ಹೊಡ್ಕೋತಿರೋದಲ್ಲ ದತ್ತ ಮಹಾರಾಜರೇ, ಪೇಪರ್ ಅನ್ನ ಓದ್ತಾ ಇದ್ದೀನಿ. ನೋಡು, ತಾವು ಓದೋದಾದ್ರೆ ಮೆಲ್ಲಗೆ ಓದಿ, ಗಂಟ್ಲು ಮೈಕೋ. ಜಿಂದಾಬಾದ್ ಜಿಂದಾಬಾದ್. ಈ ಮನೆಯಲ್ಲಿ ನನ್ನ ಗಂಟ್ಲನ್ನ ಎತ್ತರಿಸೋದಕ್ಕೂ ಅವಕಾಶ ಇಲ್ಲ. ಮಾಡ್ತೀನಿ, ಮಾಡೇ ಮಾಡ್ತೀನಿ. ಇದಕ್ಕೆ ಹೋರಾಟ ಮಾಡೇ ಮಾಡ್ತೀನಿ. ಹೋಗು. ಏನಿಲ್ಲ ಬಿಡಿ, ಮೆತ್ಗೆ ಓದ್ತೀನಿ. ಹಿಂಗ್ ಓದಿದ್ರೆ ಸರಿನಾ? ಡೇ, ಈ ಔಟ್ಡೇಟೆಡ್ ಕಾಮಿಡಿ ಎಲ್ಲ ಇಟ್ಕೋಬೇಡ ಕಣೋ. ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ಒಟ್ಟಿನಲ್ಲಿ ಈ ಮನೆಯಲ್ಲಿ ನಾನು ಏನು ಮಾಡಿದ್ರು ಅದ್ರಲ್ಲಿ ತಪ್ಕೊಂಡು ಹಿಡಿತೀರ ಅಲ್ವಾ? ಹೌದು, ನೀನು ಈ ಮನೆಯಲ್ಲಿ ಮಾಡಿರೋದೆಲ್ಲ ತಪ್ಪೇ. ಅದಕ್ಕೆ ನಮ್ಗೆ ಹಾಗೆ ಕಾಣಿಸುತ್ತೆ. ಯಾವ ಕೆಲಸ ತಾನೇ ಸರಿಯಾಗಿ ಮಾಡಿದ್ದೀಯ? ಏನ್ ಹಿಂಗ ಅವಮಾನ ಮಾಡ್ತಿದ್ದೀರಲ್ಲ? ಅಲ್ಲ, ನಾನೇನು ದುಡಿತಿಲ್ಲ ಅಂತ ಇಂಡೈರೆಕ್ಟ್ ಆಗಿ ನನಗೆ ಬೈತಾ ಇದ್ದೀರಾ ಅಲ್ವಾ? ನೆಗದು ಬಿತ್ತು. ಇಂಡೈರೆಕ್ಟ್ ಆಗಿ ಹೇಳೋದು ಈ ದತ್ತನ್ ಜಾಯಮಾನದಲ್ಲೇ ಇಲ್ಲ ಕಣೋ. ಡೈರೆಕ್ಟ್ ಆಗಿ ಉಗಿತಾ ಇದ್ದೀನಿ. ಅರ್ಥ ಆದ್ರೆ ತಿದ್ದುಕೋ, ಇಲ್ಲ ಒಡಿಸ್ಕೋ. ಆಯ್ತು ಬಿಡಿ, ಹಿರಿಯರು ಉಗಿದ್ರು ಅದನ್ನ ಆಶೀರ್ವಾದ ಅಂತ ತಿಳ್ಕೋಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.